ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಫಲಾನುಭವಿಗಳ ಖಾತೆಗೆ ಕಾಲಕ್ಕೆ ಹಲವು ಯೋಜನೆಗಳ ಹಣ ಬರ್ತಾ ಇರುತ್ತೆ. ಎಕ್ಸಾಂಪಲ್ ರಾಜ್ಯದಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ವಯಸ್ಸಾಗಿರೋರಿಗೆ ಪಿಂಚಣಿ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಬರ್ತಾ ಇರುತ್ತೆ. ಈಗ ಬರಗಾಲ ಬೇರೆ ಘೋಷಣೆ ಆಗಿರೋದ್ರಿಂದ ಬರಗಾಲದ ಪರಿಹಾರವೂ ಕೂಡ ಹಲವರ ಅಕೌಂಟ್ಗೆ ಬಂದಿದೆ. ಇದರ ನಡುವೆ ಬ್ಯಾಂಕ್ನವರು ತಮ್ಮ ಸಾಲವನ್ನ ಹಿಂತಿರುಗಿಸಿಲ್ಲ ಅಂತ ಈ ಫಲಾನುಭವಿಗಳ ಹಣವನ್ನ ಅವರಿಗೆ ವಾಪಸ್ ಕೊಡದೆ ಅವರೇ ಇದೀಗ ಜಮೆ ಮಾಡ್ಕೊಳ್ಳುವತ್ತ ಹೋಗ್ತಾ ಇದ್ದಾರೆ. ಇದು ಹಲವರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಯಾದಗಿರಿ ಜನರಿಗೆ ಬ್ಯಾಂಕುಗಳಿಂದ ಮತ್ತೊಂದು ಬರೆ. ಗೃಹಲಕ್ಷ್ಮಿ ಫಸಲ್ ಭೀಮಾ ಯೋಜನೆಯ ಹಣ ಸಾಲಕ್ಕೆ ಜಮೆ. 3 ರಿಂದ 4 ತಿಂಗಳಿಂದ ಜನರಿಗೆ ಹಣ ನೀಡದ ಬ್ಯಾಂಕ್ಗಳು ಡಿಸಿ ಆದೇಶಕ್ಕೂ ಬ್ಯಾಂಕ್ಗಳಿಂದ ಡೋಂಟ್ ಕೇರ್. ಹೀಗೆ ಅಸಹಾಯಕರಾಗಿ ಬ್ಯಾಂಕ್ಗಳ ಮುಂದೆ ನಿಂತಿರೋ ವೃದ್ಧರು, ಮಹಿಳೆಯರು, ಬ್ಯಾಂಕ್ ಖಾತೆ ಹಿಡಿದು ನ್ಯಾಯಕ್ಕಾಗಿ ಮೊರೆ ಇಡ್ತಾ ಇರೋ ಮಹಿಳೆ, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯ ಶಹಾಪುರದಲ್ಲಿ. ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ತತ್ತರಿಸಿದ್ರು. ಇದರಿಂದ ಅದೆಷ್ಟೋ ರೈತರು ಬೆಳೆಗಳನ್ನ ಕಳ್ಕೊಂಡು ಸಂಕಷ್ಟದಲ್ಲಿದ್ರು. ಮಾಡಿದ ಸಾಲ ತೀರ್ಸೋದಿಕ್ಕಾಗದೆ ಕೈಕಟ್ಟಿ ಕೂತ್ಕೊಂಡಿದ್ರು. ಸಾಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆ ಹಾಳಾಗಿದ್ರಿಂದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು. ಹೀಗಾಗಿ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರಿಂದ ಕೇಂದ್ರದ ಅನುದಾನವೂ ಬಂದಿದೆ. ಆದ್ರೆ ಈಗ ಬಂದಿರುವಂತಹ ಅನುದಾನದ ಹಣ ರೈತರ ಖಾತೆಗಳಿಗೆ ಜಮಾ ಆಗಿದ್ರು ಕೈಗೆ ಸಿಗ್ತಾ ಇಲ್ಲ. ಕೇವಲ ಈ ಹಣ ಮಾತ್ರ ಅಲ್ಲ, ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಫಲಾನುಭವಿಗಳ ಖಾತೆಗೆ ಬಂದಿರುವಂತಹ ಹಣಕ್ಕೆ ಬ್ಯಾಂಕ್ ಅಧಿಕಾರಿಗಳು ಕೊಕ್ಕೆ ಹಾಕಿದ್ದಾರೆ. ಬೆಳೆ ಸಾಲ ಕಟ್ತಾ ಇರೋ ರೈತರ ಖಾತೆಗಳನ್ನ ಸ್ಥಗಿತಗೊಳಿಸಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಕೊಟ್ಟದ್ದು ಕರೆ, ಬೆಳೆ ಸಾಲ ಕೊಡ್ತೀವಿ, ಕೊಡೋದಿಲ್ಲ ಅಂತ ಅನ್ನಂಗಿಲ್ಲ. ಇದು ಮೂವತ್ತು ರೊಕ್ಕ ವಜಿಪ ಹಾಕಿದ ರೊಕ್ಕ ಕಟ್ಟು ಮಾಡಿದ್ಯಾರ ಅಂದ ಮೇಲೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಅದ? ಸಾಲ ಕೊಟ್ಟಂಗೆ ಹಾಕಿದ ರೊಕ್ಕಗಳು ಕಟ್ಟು ಮಾಡ್ಕೊಂಡು ಕುಂತ್ಕೊಂಡ್ರೆ ನಾವೇನು ಸಾಲ ಕೊಡೋದಿಲ್ಲ ಅಂತೀವಿ? ಹೊಲ್ದ ಮ್ಯಾಗ ಸಾಲ ತಗೊಂಡಿವಿ, ಜಬರ್ದಸ್ತು ಕೊಡ್ತೀವಿ. ಯಾಕೆ ಬರಗಾಲ ಇದ್ದದಕ್ಕಾಗಿ ಹೇಳ್ತೀವಿ ಅಷ್ಟೇ. ನಾವನ್ನು ಕೊಡ್ಬೇಕಂಬದೇ ಅದ, ಇಟ್ಕೋಬೇಕಂಬದ ಅದೇನು ಇಲ್ಲ. ಅದಕ್ಕೆ ಇದಕ್ಕೆ ಏನು ಸಂಬಂಧ? ಈಗ ಮೌಲ್ಯ ರೊಕ್ಕ ನಿಂತ ವಜಿಪ ಹಾಕಿದ ರೊಕ್ಕಗಳು ನಿಂತ್ಕೊಂಡವ, ಅವು ಇದ್ರಾಗ ಮುರ್ಕೊಂಡಾರ. ಇಲ್ಲ ಏನಿಲ್ಲ ಅಂತಾರ, ಬೆಳೆ ಸಾಲ ಮುರ್ಕೊಂಡಿವಿ ಅಂತಾರ. ಅದರಲ್ಲಿಂತಾನೆ ಜೀವನ ನಡೆಸೋರು ನಾವು. ಇನ್ನು ಜಿಲ್ಲೆಯ ಬಹುತೇಕ ಬ್ಯಾಂಕ್ಗಳಲ್ಲಿ ಬರ ಪರಿಹಾರದ ಬಳಿಕ ಗೃಹಲಕ್ಷ್ಮಿ, ಫಸಲ್ ಭೀಮಾ, ಅಂಗವಿಕಲರ ಮಾಶಾಸನ, ವೃದ್ಧಾಪ್ಯ, ವಿಧವಾ ವೇತನ ಹಣಕ್ಕೂ ಬ್ಯಾಂಕ್ಗಳಿಂದ ಕತ್ತರಿ ಹಾಕಲಾಗಿದೆ. ಕಳೆದ 3 ರಿಂದ 4 ತಿಂಗಳುಗಳಿಂದ ಜನರಿಗೆ ಹಣ ನೀಡದೆ ಬ್ಯಾಂಕ್ಗಳು ಸತಾಯಿಸುತ್ತವೆ. ಗೃಹಲಕ್ಷ್ಮಿ, ಅಂಗವಿಕಲರು, ವೃದ್ಧರು ಉದ್ಯೋಗ ಖಾತ್ರಿಯ ಅಡಿಯಲ್ಲಿ ನೀಡಬೇಕಾಗಿರುವಂತಹ ಹಣವನ್ನ ಬ್ಯಾಂಕ್ಗಳು ಕಡಿತ ಮಾಡುತ್ತಿದ್ದಾರೆ. ಜೊತೆಗೆ ಕೆಲವು ರೈತರ ಖಾತೆಗಳನ್ನೇ ಸ್ಥಗಿತಗೊಳಿಸಲಾಗಿದೆ. ಇನ್ನು ಶಹಾಪುರದ ಆನೆಗುಂದಿ ಗ್ರಾಮದ ವಂದನಾ ಎನ್ನುವವರ 9 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ತಡೆ ಹಿಡಿಯಲಾಗಿದೆ. ಇದರಿಂದ ವಂದನಾ ಯಾವುದೇ ಹಣವನ್ನ ವಿತ್ ಡ್ರಾ ಮಾಡಿಕೊಳ್ಳಲಾಗ್ತಾ ಇಲ್ಲ. ಇನ್ನು ಹೃದಯ ಸಂಬಂಧಿ ಕಾಯಿಲೆಯ ಪತ್ನಿ ಚಿಕಿತ್ಸೆಗೆ ಬ್ಯಾಂಕ್ನವರು ಅಡ್ಡಿಯಾಗಿದ್ದಾರೆ ಅಂತ ಅಂಗವಿಕಲ ಬೀರಪ್ಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಹೆಂಡತಿಯ ಗೃಹಲಕ್ಷ್ಮಿ ಹಣದ ಜೊತೆಗೆ ತನ್ನ ಅಂಗವಿಕಲ ವೇತನವು ಲಾಕ್ ಮಾಡಿರೋದ್ರಿಂದ ಹೆಂಡತಿಗೆ ಚಿಕಿತ್ಸೆ ಕೊಡಿಸೋದಿಕ್ಕಾಗದೆ, ಮನೆಯನ್ನೂ ನಿಭಾಯಿಸೋದಿಕ್ಕಾಗದೆ ನಿತ್ಯವೂ ಪರದಾಡುವಂತಾಗಿದೆ. ನರೇಂದ್ರ ಮೋದಿಯು ಮತ್ತು ಅಂಗವಿಕಲ ರೊಕ್ಕ ಮತ್ತು ಕೂಲಿಕರ ಸಂಘದ ರೊಕ್ಕ ದುಡಿದು ಎಲ್ಲ ಸರ್ ಬಿದ್ದು ಜಮಾದು ಓಡ್ ಮಾಡಿಬಿಡಕತ್ತೇನೆ ಸರ್, ಕೊಡವಲ್ಲ. ಹಂಗೆ ನಾನು ಹೇಳ್ತಿಗೆ ಆಪರೇಷನ್ ಸರ್ ನಮ್ಮ ಮನೆಯವರಿಗೆ. ಆಪರೇಷನ್ ಲೆಟರ್ ಹಚ್ಚಿಗೆ ಕೊಟ್ಟಿನಿ ಸರ್. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 22,000-24,000 ಕೊಟ್ಟನು ಸರ್. ಮಾಡಿದ್ರೆ ಓಡಂದು ಬೆಳೆ ಸಾಲ ಕಟ್ಟು ಆಮೇಲೆ ಕೊಡ್ತಂದಿಗೆ ಸಾಗಿಂದಾಗಿ ಓಲ್ಡ್ ಮಾಡ್ಯಾನ ಸರ್. ಅಂಗವಿಕಲ ತಿಂಗಳ ಬರೋ ದುಡ್ಡು ಬರಲ್ಲ ಸರ್, ಅದಕ್ಕೆ ಓಲ್ಡ್ ಮಾಡಿಟ್ಟೆ ಸರ್. ಕಷ್ಟ ಸರ್. ನಾವು ನಮ್ಮ ಮನೆಯವರಿಗೆ ಆಪರೇಷನ್ ಸರ್, ನಮ್ಗೆ ಅಂಗವಿಕಲ. ಬರಗಾಲ ಬಿದ್ದಿದೆ, ದೊಡ್ಡ ರೀತಿಯಲ್ಲಿ ರೈತರು ಕಷ್ಟದಾಗಿದ್ದಾರೆ, ಕೂಲಿಕಾರರು ಕಷ್ಟದಾಗಿದ್ದಾರೆ. ಇಂಥ ಪರಿಸ್ಥಿತಿ ಸರ್ಕಾರ ಒಂದು ಪರಿಹಾರ ಹಣ ಘೋಷಿಸಿರ್ತಕ್ಕಂಥದ್ದನ್ನ ಇವತ್ತು ಸ್ವಲ್ಪ ಸಹಾಯ ಆಗ್ಬೋದು ಅಂತಕ್ಕಂಥ ಒಂದು ನಂಬಿಕೆ ನಮಗಿತ್ತು. ಆದರೆ ಇವತ್ತು ಬ್ಯಾಂಕ್ಗಳು ದೊಡ್ಡ ರೀತಿಯಲ್ಲಿ ರೈತರಿಗೆ ಮೋಸ ಮಾಡ್ತಕ್ಕಂಥ ನೀತಿಯನ್ನು ಇವತ್ತು ಮಾಡ್ತಾ ಇವೆ. ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲಾರ್ದೇ ಇವತ್ತು ತಡೆಗಟ್ಟಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲಾದ್ಯಂತ ಕಳೆದ 1 ವಾರದಿಂದ ಈ ಸಮಸ್ಯೆ ಆಗ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿ ಬ್ಯಾಂಕ್ಗಳಿಗೆ ಯಾವುದೇ ಹಣ ಕಡಿತ ಮಾಡಿಕೊಳ್ಳದಂತೆ ಸ್ಟ್ರಿಕ್ಟ್ ಆದೇಶವನ್ನ ಮಾಡಿದ್ರು. ಆದರೆ ಡಿಸಿ ಅವರ ಆದೇಶಕ್ಕೂ ಕೇರ್ ಮಾಡದಂತಹ ಬ್ಯಾಂಕ್ ಅಧಿಕಾರಿಗಳು ಕೇಂದ್ರ ಸರ್ಕಾರ ಹಾಗೂ RBI ಆದೇಶ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಸಾಲ ಮರುಪಾವತಿ ಮಾಡದ ರೈತರ ಉಳಿತಾಯ ಖಾತೆಗಳನ್ನ ತಡೆ ಹಿಡಿದು ಹಣ ವರ್ಗಾವಣೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕೂಡಲೇ ಸರ್ಕಾರ ಯಾವುದೇ ಹಣವನ್ನ ತಡೆ ಹಿಡಿದಂತೆ ಹಾಗೂ ಖಾತೆಯನ್ನ ಸ್ಥಗಿತಗೊಳಿಸದಂತೆ ಕ್ರಮ ವಹಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಅಮರೀಶ್ LK, ಪಬ್ಲಿಕ್ ಟಿವಿ, ಯಾದಗಿರಿ.